ಪ್ರೈಸ್ ದ ಲಾರ್ಡ್. ದೇವಜನರೇ, ನಿಮ್ಮೆಲ್ಲರಿಗೆ ಈ ದಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ದಿನದ ದೇವರ ವಾಕ್ಯವು ವಿಮೋಚನೆ ಕಾಂಡ 20ನೇ ಅಧ್ಯಾಯ 2-7 ವಚನಗಳು. ಅದರಲ್ಲಿ 2ನೇ ವಚನ ನಾವು ಈ ದಿನ ಧ್ಯಾನಿಸಲಿಕ್ಕಿದ್ದೇವೆ. ಇವತ್ತಿನ ಈ ಸಂದೇಶದ ಶೀರ್ಷಿಕೆ ಏನಂತಂದರೆ, ಯೇಸು ಕ್ರಿಸ್ತನ ಕಾಲ್ಪನಿಕ ಭಾವಚಿತ್ರವನ್ನು ಇಟ್ಟುಕೊಳ್ಳಬೇಕೋ ಎನ್ನುವಂಥದ್ದು. ಇಲ್ಲ, ಯೇಸು ಕ್ರಿಸ್ತನ ಕಾಲ್ಪನಿಕ ಭಾವಚಿತ್ರವನ್ನು ನಾವಿಟ್ಟುಕೊಳ್ಳಬಾರದು. ವಿಮೋಚನೆ ಕಂಡ 20ನೇ ಅಧ್ಯಾಯ 2ನೇ ವಚನದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅದರ ಹೆಸರೆತ್ತಲು ಬಾರದು, ಅದನ್ನು ಪೂಜ್ಯವನ್ನು ಇಟ್ಟುಕೊಳ್ಳಬಾರದು ಎನ್ನುವಂಥದ್ದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಈ ಲೋಕದಲ್ಲಿ ಕಾಲ್ಪನಿಕವಾಗಿ ಜನರು ತಮ್ಮ ಕೈಯಿಂದ ಮಾಡಿರುವಂಥದ್ದು ಮ್ಯಾನ್ ಮೇಡ್ ಥಿಂಗ್ಸ್ ಏನೇನಿರ್ತದೆ, ಚಿನ್ನದಿಂದ, ಬೆಳ್ಳಿಯಿಂದ, ಆಮೇಲೆ ಕಲ್ಲಿನಿಂದ, ಮಣ್ಣಿನಿಂದ ಮೂರ್ತಿ ಮಾಡಿ ಅದನ್ನು ದೇವರೆಂದು ಪೂಜಿಸುವುದುಂಟು. ಅದನ್ನು ತಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳುವುದುಂಟು. ತಮ್ಮ ಮನಗಳಲ್ಲಿ ಆ ಒಂದು ಮೂರ್ತಿಯ ರೂಪವನ್ನು ಕಲ್ಪನೆ ಮಾಡಿಕೊಳ್ಳುವುದುಂಟು. ಇದು ಬೇಡ ಅಂತ ಸತ್ಯವೇದ ಹೇಳ್ತದೆ. ಯಾವಾಗಲೂ ದೈವ ಮನುಷ್ಯರ ಶಿಲ್ಪವಿದ್ಯೆ ಅಂದರೆ ಕೈವಿದ್ಯೆಯಿಂದ ಮಾಡಿರುವಂಥ ಯಾವುದನ್ನು ನಾವು ಇಟ್ಟುಕೊಳ್ಳಬಾರದು. ಫೋಟೋ ಕೂಡ ನಾವು ಕಾಲ್ಪನಿಕವಾಗಿ ಚಿತ್ರ ತೆಗೆದಿರುವಂಥದ್ದು ಕೂಡ ನಾವು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಬಾರ್ದು ಎನ್ನುವಂಥದ್ದು. ದೇವರನ್ನು ಯಾರಿಗೆ ಹೋಲಿಸುವಿರಿ? ಯಾವ ರೂಪವನ್ನು ಆತನಿಗೆ ಸರಿ ಮಾಡುವಿರಿ? ಯಾವುದಕ್ಕೂ ಸರಿ ಸಮಾನಲ್ಲ. ಈ ಲೋಕದಲ್ಲಿ ಯಾವುದಕ್ಕೂ ಸರಿ ಸಮಾನ ಅಲ್ಲ. ದೇವರು ಬಲಾಢ್ಯನು, ಬಲಿಷ್ಠನು. ಆತನನ್ನು ನಾವು ಕಲ್ಪನೆ ಮಾಡೋದಕ್ಕೂ ಯೋಗ್ಯತೆ ನಮ್ಮಲ್ಲಿಲ್ಲ. ಅಷ್ಟು ದೊಡ್ಡ ದೇವರು. ಆತನನ್ನು ನಾವು ಯಾವುದೋ ಒಂದು ಚಿಕ್ಕದಾಗಿ ಕಲ್ಪನೆ ಮಾಡಿಕೊಂಡು, ಒಂದು ಚಿಕ್ಕ ರೂಪವನ್ನು ಮಾಡಿಕೊಂಡು ನಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳುವಂಥದ್ದು ತಪ್ಪಾಗಿದೆ. ಆದ್ದರಿಂದ ಯಾವ ಭಾವಚಿತ್ರವನ್ನು ಇಟ್ಟುಕೊಳ್ಳುವಂಥದ್ದು ಸರಿಯಲ್ಲ. ಪ್ರವಾದಿಯಾದ ಯೋಹಾನನು ದೇವದೂತನಿಗೆ ನಮಸ್ಕಾರ ಮಾಡಲಿಕ್ಕೆ ಹೋದ. ಪ್ರಕಟಣೆಯಲ್ಲಿ ಇದು ಬರ್ತದೆ. ಪ್ರವಾದಿಯಾದ ಯೋಹಾನನು ದೇವದೂತನಿಗೆ ಆತನು ಕೊಟ್ಟಿರಲಿಕ್ಕಿರುವಂಥ ದರ್ಶನಗಳಿಗಾಗಿ ಆತನ ಕಾಲು ಬೀಳುವುದಕ್ಕೆ ಹೋದಾಗ ದೇವದೂತನು ಹೇಳ್ತಾ ಇದ್ದಾನೆ, ನನಗೆ ನಮಸ್ಕಾರ ಮಾಡಬೇಡ, ನೋಡು, ನಿನಗೂ ಯೇಸುವಿನ ವಿಷಯವನ್ನು ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ. ದೇವರಿಗೆ ಮಾತ್ರ ನಮಸ್ಕಾರ ಮಾಡುವಂಥ, ದೇವರಿಗೆ ಮಾತ್ರ ನಮಸ್ಕಾರ ಮಾಡಬೇಕು, ದೇವರಿಗೆ ಮಾತ್ರ ನಾವು ಅಡ್ಡ ಬೀಳಬೇಕು, ದೇವರಿಗೆ ಮಾತ್ರ ನಾವು ಆರಾಧಿಸಬೇಕು. ಅದು ಯಾವ ಮೂರ್ತಿ ಅಲ್ಲ, ಯಾವ ಚಿತ್ರವಲ್ಲ, ಯಾವ ಕಲ್ಪನೆಯಿಂದ ಮಾಡಿರುವಂಥದ್ದಲ್ಲ. ಯಾಕೆಂದರೆ ನನ್ನನ್ನು ಸೃಷ್ಟಿಸಿರುವ ಆತನು ದೇವರನ್ನು ನಾನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಲೋಕವನ್ನು ಸೃಷ್ಟಿಸಿರುವ ಆತನು ದೇವರು. ಈ ಸೃಷ್ಟಿಯನ್ನು ನಾವು ಪೂಜಿಸಬಾರ್ದು. ಆದ್ದರಿಂದ ದೇವರು ದೊಡ್ಡವನು. ಆತನನ್ನು ಯಾರಿಗೆ ಸಮಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಆತನ ರೂಪವನ್ನು ನಾವು ಯಾವುದಕ್ಕೂ ಸಮಾನತೆ ಮಾಡೋದಕ್ಕೆ ಸರಿ ಇಲ್ಲ. ದೇವರನ್ನು ಯಾರಿಗೆ ಹೋಲಿಸೋದಕ್ಕೆ ಸಾಧ್ಯವಿಲ್ಲ. ನಮ್ಮ ದೇವರು ದೊಡ್ಡ ದೇವರು, ಬಲಾಢ್ಯನಾದ ದೇವರು, ಬಲಿಷ್ಠನಾದ ದೇವರು. ಆಕಾಶ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ, ಇಡೀ ಪ್ರಪಂಚವನ್ನು ತನ್ನ ಅಂಗೈಯಲ್ಲಿ ಒಂದು ಬಾಲ್ ಹಿಡ್ಕೊಂಡಿದ್ದಾನೆ ಅಂದರೆ ಆತ ಎಷ್ಟು ದೊಡ್ಡ ದೇವರು. ಆತನಿಗೆ ಯಾರಿಗೆ ನಾವು ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲಲ್ಲ. ಅದಕ್ಕೋಸ್ಕರ ನಾವು ಅಂಥ ಒಂದು ಚಿಕ್ಕದೊಂದು ಕಲ್ಪನೆ ಮಾಡಿಕೊಂಡು ಚಿಕ್ಕದೊಂದು ಫೋಟೋವನ್ನು ನಾವು ಇಟ್ಟುಕೊಳ್ಳುವಂಥದ್ದು ತಪ್ಪಾಗಿರುವುದರಿಂದ ದೇವರ ವಾಕ್ಯವು ನಮ್ಮನ್ನು ಈ ದಿನ ಎಚ್ಚರಿಸ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.